ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನಿವತ್ತು ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮಾಡಿದ ನಂತರ ತುಂಬಾ ಕೆಲಸ ಇತ್ತು ಇವತ್ತು. ಮನೆಯಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಕೂಡ ಖಾಲಿಯಾಗಿತ್ತು. ಅದರಿಂದ ಮೆಣಸಿನ್ಕಾಯಿ ತೊಟ್ಟೆಲ್ಲ ನಾನು ಮತ್ತು ನಮ್ಮ ಅತ್ತೆ ಸೇರಿ ಎಲ್ಲ ಬಿಡಿಸ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹುರಿಯೋದಕ್ಕೆ ಅಂತ ಹೇಳಿ ಹಾಕ್ಕೊಂಡ್ವಿ. ನಾವು ಇವತ್ತು 1 kg ಮಾತ್ರ ಮೆಣಸಿನ್ಕಾಯಿ ಪುಡಿಗೆ ಹಾಕ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ 1 kg ಗುಂಟೂರು ಮೆಣಸಿನ್ಕಾಯಿಗೆ 1/4 kg ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ನಮ್ಮ ಅತ್ತೆ. ಅದ್ರ ಜೊತೆ ಸ್ವಲ್ಪ 100 ಗ್ರಾಮ್ ಅಷ್ಟು ಮತ್ತು ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಸಹ ಹಾಕಿದ್ರು. ಇವಾಗ ನಾವು ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿಯಾದ ನಂತರ ಸ್ವಲ್ಪನೇ ಮೆಣಸಿನ್ಕಾಯಿಗಳನ್ನು ಹಾಕ್ಕೊಂಡು ಸಣ್ಣ ಉರಿ ಮಾಡಿಕೊಂಡು ಮೆಣಸಿನ್ಕಾಯಿನ ಹುರಿಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೆಣಸಿನ್ಕಾಯಿ ಬೇಗ ಕೆಟ್ಟೋಗ್ಬಿಡುತ್ತೆ. ಮೆಣಸಿನ್ಕಾಯಿನ ನೀಟಾಗಿ ಹುರಿದು ಬಿಸಿಲಲ್ಲಿ ಮೊದಲು ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗಿಸಿರಬೇಕು ನೀಟಾಗಿ ಮೆಣಸಿನ್ಕಾಯಿನ. ಅದಾದ ನಂತರ ನಾವು ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು. ನಮ್ಮ ಅಮ್ಮನ ಕರ್ಕೊಂಬರೋದಿತ್ತು. ನಮ್ಮಮ್ಮ ಊರಿಂದ ಬಂದಿದ್ದರು. ಅವರನ್ನು ಹಾಗೆ ಹೋಗಿ ಕರ್ಕೊಂಡು ಬಂದ್ವಿ. ನಮ್ಮಮ್ಮ ಈ ಮನೆ ನಾವು ಹೊಸ್ದಾಗಿ ಬೇರೆ ಚೇಂಜ್ ಮಾಡಿದ್ವಿ. ಈ ಮನೆ ಮಾಡಿದ್ಮೇಲೆ ಇದೇ ಮೊದಲನೇ ಸಲ ಬರ್ತಾ ಇರೋದು. ಅದಾದಮೇಲೆ ಹಾಗೇ ಬೆಳಗ್ಗೆನೇ ಕೈಮಾ ತೊಗೊಂಬಂದಿದ್ರು. ಕೈಮಾ ಸಾರು ಮಾಡಿದೆ ಊಟಕ್ಕೆ ಅಂತೇಳಿ. ಈ ಕೈಮಾ ಸಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಇವತ್ತು ಟೈಮ್ ಇರಲಿಲ್ಲ ನನಗೆ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೆ. ಕೈಮಾ ಉಂಡೆನ ಒಡ್ಕೊಳ್ದಲೇ ಮಾಡಬೇಕು ಅಂದರೆ ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಳ್ಲೇಬೇಕು. ಮತ್ತು ಕೈಮಾ ಸಾರು ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇದಾದಮೇಲೆ ಹೋಗಿ ಹಾಗೆ ಮಿಲ್ಗೆ ಹೋಗಿ ಧನಿಯಾ ಪುಡಿ ಮತ್ತು ಖಾರದ ಪುಡಿನೆಲ್ಲ ಹಾಕಿಸ್ಕೊಂಡು ಬಂದ್ವಿ. ಧನಿಯಾ ಪುಡಿ ನೋಡಿ ಈ ರೀತಿ ಕಲರ್ ಬಂದಿದೆ. ಮತ್ತು ಖಾರದ ಪುಡಿ ತುಂಬ ಕೆಂಪಗೆ ಬರುತ್ತೆ, ವಿಡಿಯೋದಲ್ಲಿ ಅಷ್ಟು ಕಾಣ್ತಿಲ್ಲ. ಹಾಗೆಯೇ ಉಪ್ಪಿನ ಜಾಡಿ ಮತ್ತು ಎಣ್ಣೆ ಬಾಟಲ್ಲು ಮತ್ತು ಇನ್ನು ಕೆಲವೊಂದೆಲ್ಲ ಬಾಕ್ಸಸ್ ಇತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ತುಂಬ ಗಲೀಜಾಗಿತ್ತು. ಹಾಗೆ ಹಬ್ಬಕ್ಕೂ ಕ್ಲೀನ್ ಮಾಡಬೇಕಾಗಿತ್ತಲ್ಲ. ಇದಾದ ನಂತರ ಇನ್ನೇನು ಸಂಜೆ ಆಗ್ತಾನೆ ಬಂತು. ಆಮೇಲೆ ನಾನು ಸ್ವಲ್ಪ ಶುಂಠಿ ಜಜ್ಜಾಕಿ ಟೀ ಮಾಡಿದೆ. ಟೀ ತುಂಬ ಚೆನ್ನಾಗಿತ್ತು. ಯಾರು ಟೀ ಲವರ್ಸ್ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ಎಲ್ಲ ನೈಟ್ ಊಟನೂ ಕೂಡ ಹಾಗೆ ಮುಗಿಸ್ಕೊಂಡ್ರು. 8 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಊಟ ಮಾಡೋ ಅಷ್ಟರಲ್ಲಿ ನೈಟು. ಅದಾದಮೇಲೆ ನಾನು ಸ್ಟವ್ ಮತ್ತು ಹಿಂದೆ ಟೈಲ್ಸ್ ಎಲ್ಲನೂ ಎಣ್ಣೆ ಥರ ಜಿಡ್ಡಾಗಿರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ನಾನು ವಾರಕ್ಕೆ 2 ಸಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದೇ ರೀತಿನೇ ಇವತ್ತು ಕೂಡ ಕ್ಲೀನ್ ಮಾಡಿದೆ. ನೋಡಿ ಕ್ಲೀನ್ ಮಾಡಿದ ಮೇಲೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಲ್ವಾ. ಅಡುಗೆ ಮನೆ ನೀಟಾಗಿದ್ದರೆ ಹೆಣ್ಮಕ್ಳಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.